ನಮಸ್ತೆ ಎಲ್ರಿಗೂ. ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋ ಉದ್ದೇಶ ಭಾರತದಲ್ಲಿ ನಡೆದಂಥ ಒಂದು ರಾಜಕೀಯ ಬದಲಾವಣೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ. ಈ ಬಾರಿ ಕಳೆದ ಒಂದು ವಿಧಾನಸಭಾ ಚುನಾವಣಾ ಫಲಿತಾಂಶ ಏನಿರಲಿ, ವೆಸ್ಟ್ ಬೆಂಗಾಲದ್ದು, ಕೇರಳದ್ದು, ತಮಿಳುನಾಡಿದ್ದು. ವೆಸ್ಟ್ ಬೆಂಗಾಲದಲ್ಲಿ ಮೊದಲ ಬಾರಿಗೆ BJP ಆಡಳಿತಕ್ಕೆ ಬಂತು, ಆ್ಯಂಡ್ ಅದೊಂದು ಇತಿಹಾಸ. ಮತ್ತು ಕೇರಳದಲ್ಲಿ ಇದ್ದಂಥ ಇಡೀ ದೇಶದಲ್ಲಿದ್ದಂಥ ಒಂದೇ ಒಂದು ಕಮ್ಯುನಿಸ್ಟ್ ಪಾರ್ಟಿ CPM ತನ್ನ ಆಳ್ವಿಕೆಯನ್ನೇ ಅಂತ್ಯಗೊಳಿಸಿತು. ಕಾಂಗ್ರೆಸ್ ಈಗ ಅಧಿಕಾರದ ಚುಕ್ಕಾಣಿಯಲ್ಲಿದೆ. ನಾನು ಮಾತಾಡಲಿಕ್ಕೆ ಹೊರಟಿರುವ ರಾಜ್ಯ ಬಂದು ಅದು ತಮಿಳುನಾಡು. ಸೊ ತಮಿಳುನಾಡಿನಲ್ಲಿ 2 ವರ್ಷದ ಹಿಂದಷ್ಟೇ ಒಬ್ಬ ಸಿನಿಮಾ ನಟ ತನ್ನ ಪಕ್ಷದ ಹೆಸರನ್ನು ಘೋಷಿಸಿ TVK ತಮಿಳಗ ವೆಟ್ರಿ ಕಳಗಂ 234 ವಿಧಾನಸಭಾ ಕ್ಷೇತ್ರಗಳಲ್ಲೂ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸಿ ಸುಮಾರು 108 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಗೆದ್ದು ಇವತ್ತು ಅಧಿಕಾರದಲ್ಲಿದೆ ಅಂತ ಅಂದರೆ ಅದೊಂದು ದೊಡ್ಡ ಸಾಧನೆ. ಯಾಕಂದರೆ DMK ಮತ್ತು ADMK ಏನು ಹಾಲಿ ಪಕ್ಷಗಳು ಅಷ್ಟು ಆಳಕ್ಕೆ ತನ್ನ ಬೇರನ್ನು ಅವರಿತು ಅಲ್ಲಿ ಆಡಳಿತದಲ್ಲಿ. ಸೊ ಅದನ್ನು ಕ್ರಾಸ್ ಮಾಡಿ ಬಂದದ್ದು ದೊಡ್ಡ ಒಂದು ಸಾಧನೆ, ದೊಡ್ಡ ಒಂದು ವಿಕ್ಟ್ರಿ ಅಂತ ಹೇಳ್ಬೋದು TVK ಪಕ್ಷಕ್ಕೆ. ಇವರು ಪ್ರಚಾರವನ್ನು ಮಾಡ್ತಿರ್ಬೇಕಾದ್ರೆ ತುಂಬ ಟ್ರೋಲ್ ಎಲ್ಲ ಮಾಡ್ತಿದ್ರು. ಈ ಸಿನಿಮಾ ಡೈಲಾಗ್ ಎಲ್ಲ ಹೊಡೆದಿಲ್ಲಿ ಗೆಲ್ಲಕ್ಕಾಗಲ್ಲ. ಮತ್ತು ಯಾರೊಬ್ಬರು DMK MLA ಹೇಳಿದರು, ಲೈಕ್ ಇವರು 2026 ಬರ್ತಾರಂತೆ, ಎಲೆಕ್ಷನಲ್ಲಿ ನಿಲ್ತಾರಂತೆ, ಗೆಲ್ತಾರಂತೆ, ಸೀದಾ ಹೋಗಿ CM ಚೇರಲ್ಲಿ ಕೂರ್ತಾರಂತೆ ಅಂತ. ಸೊ ಅವ್ರು ಹೇಳ್ದಂಗೆ ಆಯಿತು. ಹಾಗೆ ನನಗೆ ಇದನ್ನೆಲ್ಲ ನೋಡಿದಾಗ ಲೈಕ್ ನಾನೊಬ್ಬ ಸಿನಿಮಾ ಕ್ಷೇತ್ರದಲ್ಲಿ ಅವ್ರನ್ನ ಕಂಡ ರೀತಿಯಲ್ಲಿ ನಾನು ಅವರ ಒಂದು ದೊಡ್ಡ ಫ್ಯಾನ್. ಅವರ ಸಿನಿಮಾಗಳಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳನ್ನು ನೋಡಿದ್ದೇನೆ. ಆ್ಯಂಡ್ ಆ ಸಿನಿಮಾಗಳನ್ನು ನೋಡ್ತಾ ನಾನು ತಮಿಳನ್ನು ಚೆನ್ನಾಗಿ ಕಲ್ತಿದ್ದು ಕೂಡ. ಹಾಗಿರುವಾಗ ನನಗೆ ಈ ಎಲೆಕ್ಷನ್ ರ್ಯಾಲಿ, ಈ ಪ್ರಚಾರ, ಅದರ ರಿಸಲ್ಟ್, ಅವರ CM ಆಗಿರೋದು ಕೂಡ ಒಂದು ಸಿನಿಮಾ ಥರನೇ ಅನ್ನಿಸ್ತಾ ಇದೆ. ಲೈಕ್ ನಾನು ಮತ್ತೆ ನನ್ನ ಮನಸ್ಸನ್ನು ನಾನು ಲೈಕ್ ಪ್ರೂವ್ ಮಾಡಿಸ್ತಾ ಇರ್ತೇನೆ, ಲೈಕ್ ಇದು ಸಿನಿಮಾ ಅಲ್ಲ, ಇದು ರಿಯಾಲಿಟಿ ಅಂತ. ಹಾಗೆ ಅಂದರೆ ಲೈಕ್ ಅಲ್ಲಿಯ ಜನ ಸೊ ಈ ಹಿಂದೆ ಯಾರ ಮೇಲೂ ಯಾವುದೇ ಒಂದು ರಾಜಕೀಯ ನಾಯಕನ ಮೇಲೂ ಇಡದಂಥ ಒಂದು ಭರವಸೆಯನ್ನು ಅವರ ಮೇಲೆ ಇಟ್ಟು ಗೆಲ್ಲಿಸಿದ್ದಾರೆ. ಒಂದು ತಮಿಳುನಾಡನ್ನು ಒಂದು ಹೊಸ ಮಾದರಿ ರಾಜ್ಯವನ್ನಾಗಿ ಅವರು ಮಾಡ್ತಾರೆ ಅನ್ನುವ ನಂಬಿಕೆ ಜನರಿಗೆ ಅವರ ಮೇಲೆ ಇದೆ. ಯಾಕಂದರೆ ಯೂತ್ ಆಬ್ವಿಯಸ್ಲಿ ಫ್ಯಾನ್ ಬೇಸ್ ಯೂತ್ ಫ್ಯಾನ್ ಬೇಸ್ ತುಂಬ ಇದು ಖಂಡಿತವಾಗ್ಲೂ ಇದೆ ಅವರಿಗೆ. ಬಟ್ ಈ ಗ್ರಾಮೀಣ ಭಾಗದ ಜನರು ಜಾತಿ, ಧರ್ಮ ಮತ್ತು ವೃತ್ತಿ ಜೀವನ ಈ ಥರವನ್ನು ನೋಡ್ಕೊಂಡು ಬದುಕುವವ್ರನ್ನ ಮನ ಒಲಿಸ್ಬೇಕು, ಅವರ ಓಟನ್ನು ಗೇನ್ ಮಾಡಬೇಕು ಅನ್ನೋದು ಅಂದರೆ ಅದು ಈಸಿ ಮ್ಯಾಟ್ರ್ ಅಲ್ಲ, ಸುಲಭ ಅಲ್ಲ. ಸೊ ಅದನ್ನು ಗೆದ್ದಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಆಬ್ವಿಯಸ್ಲಿ ಅವರು ಕೂಡ ಕೆಲವೊಂದು ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟಿದ್ದಾರೆ. ಅದು ಕೂಡ ಒಂದು ಸ್ಟ್ರಾಟಜಿ ಇದ್ದರೂ ಕೂಡ ಅವರ ಮೇಲೆ ಇರುವಂಥ ಒಂದು ಭರವಸೆ ಏನಿದೆ ಅದು ಒಂದು ತುಂಬ ವಿಶೇಷ. ಈಗ ಜನ ನಂಬಿದ್ದಾರೆ ಅವ್ರನ್ನ. ನಮಗೊಂದು ಹೊಸ ಆಡಳಿತವನ್ನು ಇವರು ಕೊಡ್ತಾರೆ, ಒಂದು ಹೊಸ ಸಮಾಜ ವ್ಯವಸ್ಥೆಯನ್ನು ನಮ್ಮ ಮುಂದೆ ತಂದಿಡ್ತಾರೆ ಅಂತ. ಸೊ ಹಾಗೇ ಆಗಲಿ. ದೇವರು ನಿಮಗೆ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಒಳ್ಳೆಯ ರೀತಿಯ ಒಂದು ಆಡಳಿತವನ್ನು ತಮಿಳು ಜನತೆಗೆ ಕೊಡುವಂತೆ ಮಾಡಲಿ. ಆ್ಯಂಡ್ ನಿಮ್ಮ ಅಧಿಕಾರದಲ್ಲಿ ಒಂದು ತಮಿಳುನಾಡು ಒಂದು ಕರಪ್ಷನ್ ಫ್ರೀ ಸ್ಟೇಟ್ ಆಗಿ ಹೊರಬರ್ತದೆ ಅನ್ನೋದು ನನ್ನ ನಂಬಿಕೆ. ಅದೇ ಜನರ ನಂಬಿಕೆ ಕೂಡ. ಸೊ ಜನರ ನಂಬಿಕೆಗೆ ಯಾವುದೇ ರೀತಿಯ ಭಂಗ ಬಾರದಂತೆ ನಿಮ್ಮ ಆಡಳಿತ ನಿಷ್ಪಕ್ಷಪಾತವಾಗಿರಲಿ. ಆ್ಯಂಡ್ ಒಂದು ಒಳ್ಳೆಯ ಸಮಾಜವನ್ನು, ಒಂದು ಸಮಾಜ ವ್ಯವಸ್ಥೆಯನ್ನು ತಂದಿಡಿ ಅನ್ನೋದು ನನ್ನ ಪ್ರಾರ್ಥನೆ. ಮತ್ತು ಪರ್ಸ್ನಲಿ ನನಗೆ ತುಂಬ ಖುಷಿ ನೀವು CM ಆಗಿರೋದು. ಆ್ಯಂಡ್ ನಾನು ಕೂಡ ತುಂಬ ನಂಬಿದ್ದೇನೆ ನಿಮ್ಮನ್ನು. ಲೈಕ್ ನೀವೊಂದು ಇಡೀ ದೇಶದಲ್ಲಿ ಯಾವುದೇ ಪೊಲಿಟಿಕಲ್ ಲೀಡರ್ ಮಾಡದಂಥ ಒಂದು ಹೊಸ ಅಚೀವ್ಮೆಂಟನ್ನು ಮಾಡ್ತೀರಿ ಅಂತ. ಸೊ ಆಲ್ ದ ಬೆಸ್ಟ್ ಆ್ಯಂಡ್ ಬ್ಲೆಸ್ ಟು ಎವ್ರಿ ಒನ್. ದಟ್ಸ್ ಆಲ್. ಥ್ಯಾಂಕ್ ಯು.